NRIಗಳಲ್ಲಿ ಇಂಡಿಯಾದಿಂದ ತುಂಬ ದೂರ ಇರೋರು ಅಂದರೆ ಅಮೇರಿಕಾದವರೇ ಅನಿಸುತ್ತೆ. ಅಮೇರಿಕಾದಿಂದ ಇಂಡಿಯಾ ತಲುಪಬೇಕಾದ್ರೆ ಆಲ್ಮೋಸ್ಟ್ 24 ಗಂಟೆ ಟೈಮ್ ಜರ್ನಿ ಮಾಡ್ಕೊಂಡು ಬರಬೇಕು. ಅದೇ ಯುರೋಪಿಯನ್ ಕಂಟ್ರೀಸಿಂದ ಆದರೆ ಮೇ ಬಿ 8 to 10 ಅವರ್ಸು, ಇಲ್ಲ ಅಂದರೆ ದುಬೈ, ಸಿಂಗಾಪುರ್ ಆ ಥರದ್ದಾದರೆ 4 to 5 ಅವರ್ಸ್ ಮ್ಯಾಕ್ಸಿಮಮ್. ನಮ್ಮವ್ರನ್ನ ಸೇರ್ತೀವಿ ಅನ್ನೋ ಖುಷಿ ಇದ್ರೂ ಆ ಜರ್ನಿಲಿ ಕಾಲ ತಳ್ಳೋದು ಸ್ವಲ್ಪ ಕಷ್ಟನೂ ಆಗುತ್ತೆ. ನಾನು ಫ್ಲೈಟ್ ಹತ್ತಿದ್ದು ಅಮೇರಿಕಾದ ಟೈಮಲ್ಲಿ ಫ್ರೈಡೇ ರಾತ್ರಿ 11:30ಗೆ ಬಂದು ಇಲ್ಲಿ ಇಂಡಿಯಾ ತಲುಪಿದ್ದು ಭಾನುವಾರ ಬೆಳಗ್ಗೆ 10 ಗಂಟೆಗೆ. ಶನಿವಾರ ಅಂತೂ ನನ್ನ ಲೈಫಿಂದ ಮಾಯಾನೋ ಮಾಯ. ಅಮೆರಿಕಾದಲ್ಲಿ ಬೆಳಗ್ಗೆ ಇದ್ದಾಗ ಇಂಡಿಯಾದಲ್ಲಿ ರಾತ್ರಿ ಇರುತ್ತೆ. ಸೊ ನಾವು ಅಮೆರಿಕಾದಿಂದ ಇಂಡಿಯಾಗೆ ಪ್ರಯಾಣ ಮಾಡ್ಕೊಂಡು ಬಂದಾಗ ಫಸ್ಟ್ 1 ವೀಕ್ ಅಂತೂ ನಮಗೆ ಬೆಳಗ್ಗೆ ಎಲ್ಲ ನಿದ್ದೆ ಬರ್ತಿರುತ್ತೆ, ರಾತ್ರಿ ಎಚ್ಚರ ಆಗ್ತಿರುತ್ತೆ. ಸೊ ನಮ್ಮ ಜೆಟ್ಲ್ಯಾಗ್ ಸೆಟ್ ಆಗೋಕ್ಕೆ ಆಲ್ಮೋಸ್ಟ್ 1 ವೀಕ್ ಹಿಡಿಯುತ್ತೆ. ಆದರೆ ಅಷ್ಟೊಂದೆಲ್ಲ ಅಫೋರ್ಡ್ ಮಾಡೋಷ್ಟು ನನಗೆ ಟೈಮ್ ಇಲ್ಲ. ಬಂದಿರೋ 3 ವಾರದಲ್ಲಿ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಫಂಕ್ಷನ್ಸ್ ಅಟೆಂಡ್ ಮಾಡ್ಕೊಂಡು ಹೋಗಬೇಕು. ಇನ್ನೊಂದು ಸ್ವಲ್ಪ ದಿವಸ ರಾತ್ರಿ ಮಲಗಬೇಕಾದ್ರೆ ನಾಳೆ ಏನಪ್ಪಾ ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿದೆ. ಆಫೀಸ್ ಕೆಲಸ, ಮನೆ, ಸಂಸಾರ, ಮಕ್ಕಳು ಅನ್ನೋ ಎಲ್ಲ ಜವಾಬ್ದಾರಿನೂ ಸೈಡ್ಗೆ ಇಟ್ಬಿಟ್ಟು ನಮ್ಮಮ್ಮನ ಅಡಿಗೆ, ರೆಸ್ಟೋರೆಂಟ್ಸ್ನ ಶೆಫ್ಸ್ ಅಡಿಗೆಗಳನ್ನೆಲ್ಲ ತಿನ್ಕೊಂಡು ಮೈ ಮನಸ್ಸನ್ನೆಲ್ಲ ತೃಪ್ತಿ ಮಾಡ್ಕೊಂಡು ಹೋಗೋಣ. ನನ್ನ ಲೇ ಓವರ್ ಇದ್ದಿದ್ದು ದೋಹಾ ಏರ್ಪೋರ್ಟ್ ಅಲ್ಲಿ. ಫ್ಲೈಟ್ ಊಟ ಬೋರ್ ಆಗಿ ದೋಹಾ ಏರ್ಪೋರ್ಟ್ ಅಲ್ಲಿ ಇಂಡಿಯನ್ ತಂದೂರ್ ಅಂತ ಕಾಣಿಸ್ತು. ನಮ್ಮ ಬ್ಯಾಟಿಂಗ್ ಪ್ರೋಗ್ರಾಮ್ ನ ಇಲ್ಲಿಂದನೇ ಶುರು ಮಾಡೋಣ ಅಂತ ಬಿರಿಯಾನಿ, ಕಡಕ್ ಚಾಯ್ ಎಲ್ಲ ಕುಡ್ದಿದ್ದಾಯ್ತು. ಥಿಂಕ್ ಬಿಗ್ ತಿನ್ ಬಿಗ್ ಅಂತ ಮೂವಿ ಡೈಲಾಗ್ ಆದ್ರೆ ನಮ್ಮ ಈ ಟ್ರಿಪ್ಪಿನ ಸ್ಲೋಗನ್ ಥಿಂಕ್ ಲೆಸ್ ತಿನ್ ಬಿಗ್ ಆಗಿರುತ್ತೆ. ತಿಂದು ಉಂಡು ಏರ್ಪೋರ್ಟ್ನೆಲ್ಲ ಚೆನ್ನಾಗಿ ಸುತ್ತಾಡಿ ಒಂದ್ ಮೂಲೆ ಮನೆ ಮಾದೇವಿ ತರ ಯಾವ್ದೋ ಒಂದು ಸೈಲೆಂಟ್ ಆಗಿರೋ ಮೂಲೆ ಹುಡ್ಕೊಂಡು ನನ್ನ ವಿಡಿಯೋ ವಾಯ್ಸ್ ಓವರ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟೆ. ನಮ್ಮ ಆಫೀಸ್ ಕೆಲಸಕ್ಕೆ ಬ್ರೇಕ್ ಸಿಕ್ಕಿದ್ರು ಈ ಸೋಷಿಯಲ್ ಮೀಡಿಯಾ ಕೆಲಸಕ್ಕೆ ಬ್ರೇಕ್ ಅಂತೂ ಸಿಗ್ತಾ ಇಲ್ಲ. ಅಂದ್ರೆ ನಂಗೆ ಇಷ್ಟನೂ ಮಾಡೋಕ್ಕೆ. ಇನ್ನೊಂದು 2 ವಿಡಿಯೋ USA ಇದೆ, ಅದು ಮಾಡ್ಬಿಟ್ಟು ಮತ್ತೆ ಇಂಡಿಯಾ ಸೀರೀಸ್ಗೆ ಬಂದ್ಬಿಡೋಣ. ಅಮ್ಮ ಅಣ್ಣ ಎಲ್ಲ ಏರ್ಪೋರ್ಟ್ಗೆ ಬಂದಿದ್ರು. ಇನ್ನು ಅವರ ಜೊತೆ ನಮ್ಮ ಬೆಂಗಳೂರು ಸುತ್ತಿಂಗ್ ಪ್ರೋಗ್ರಾಮ್ ಶುರು.